ನಮಸ್ತೆ ತಾಯಿ, ಎಲ್ಲಿಂದ ಫೋನ್ ಮಾಡ್ತಿರೋದು? ನಾನ್ ಮಂಡ್ಯದಿಂದ ಫೋನ್ ಮಾಡ್ತಿರೋದು. ಎಲ್ಲಿಂದ? ಮಂಡ್ಯ. ಮಂಡ್ಯ. ಸೋನಣ್ಣ, ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಿದೆ. ಓಹ್, ನನ್ಗೆ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಯ್ಯೋ, ಏನ್ ಖುಷಿಲಿದ್ದೀರಿ? ಜಸ್ಟ್ ಇವಾಗ ತಾನೇ ನೋಡ್ತಾ ಇದ್ನ. ಹ್ಮ್ 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 ಪಾಪ. ನಮ್ಮ ಅಮ್ಮ ಇರ್ಲಿಲ್ಲ, ಎಲ್ಲ ಹೋಗೈತೆ. ಓಕೆ, ನಿಮ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು. ಥ್ಯಾಂಕ್ ಯು ಪುಟ್ಟ. ಎಷ್ಟು ವರ್ಷ ನಿಮಗೆ? ಸೋನಣ್ಣ, ನನ್ಗೆ ಈಗ 27 ವರ್ಷ. 27? ಚಿಕ್ಕ ಹುಡುಗಿ ಧ್ವನಿ ಇದ್ದಂಗಿದೆಯಲ್ಲವ ನಿಂದು. ಚಿಕ್ಕ ಹುಡುಗಿ ಧ್ವನಿ ಇದ್ದಂಗಿದೆ. ಆಯ್ತು, ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಸೋನಣ್ಣ, ನಿಂಗೆ ಹುಷಾರಿರ್ಲಿಲ್ವಲ್ಲ, ಆಮೇಲೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರಲ್ಲ, ಆಗ್ಲಿಂದ ನೋಡ್ತಿದ್ದೀನಿ. ಓ, ನನ್ಗೆ ಹುಷಾರಿಲ್ದೆ ಇದ್ದಾಗ್ಲಿಂದ? ಅವಾಗ ನನ್ಗೆ ಹುಷಾರಿಲ್ಲ ಅಂತ ನಿಮ್ಗೆ ಹೆಂಗ್ ಗೊತ್ತು? ಆಮೇಲೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡದ್ಮೇಲೆ ಹೇಳಿದ್ರಲ್ಲ ನಮ್ಗೆ ಹಿಂಗ್ ಹುಷಾರಿರ್ಲಿಲ್ಲ ಹೌದು ಅಂತ. ಹೌದು 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 ಹೌದು. ನನ್ ಖುಷಿ ಆಗ್ತಿಲ್ಲ. ಅಯ್ಯೋ, ನನ್ಗೂ ಸಿಗುತ್ತೆ ಅಂತ ನನಗೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೋಡಿ ಸಿಕ್ಬಿಡ್ತು. ಏನ್ ಮಾಡ್ಕೊಂಡಿರೋದು? ಸೋನಣ್ಣ, ನಮ್ಗೆ 18 ವರ್ಷಕ್ಕೆ ಮದ್ವೆ ಆಯ್ತು. ಒಂದ್ ಕಡೆ ಕೂತ್ಕೊಳ್ಳವ ಪಾಪ. ಕೂತಿದೀಯಾ? ಒಂದ್ ಕಡೆ ಆರಾಮಾಗಿ ಕೂತಿದೀಯಾ? ಒಂದ್ ಗಂಟೆ ಕೂತಿದ್ದೀನಿ. ಆಲಸ್ಯ ಮೇಲೆ ಬಂದಲ್ಲ, ನೀರ್ ಕುಡಿ, ಖುಷಿ ಆಗ್ಲಿಲ್ಲ. ನಿಧಾನಕ್ಕೆ ಮಾತಾಡಿ, ಏನ್ ತೊಂದ್ರೆ ಇಲ್ಲ. ಪಾಪ ಧಾವಂತದಲ್ಲಿ. ಆಯ್ತು, ಹೇಳುವ. 18 ವರ್ಷಕ್ಕೆ ಮದ್ವೆ ಆಯ್ತು. ನಮ್ದು ಬಡ ಕುಟುಂಬ. ನಾನು ನಮ್ ತಮ್ಮ ಇಬ್ರು. ನಮ್ಮಪ್ಪ ಕುಡಿತಾರೆ. ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನ್ಗೆ. ಇರ್ಲಿ. ಎಷ್ಟ್ ಜನ ಮಕ್ಳು ನೀವು? ನನ್ಗೆ ನನ್ ತಮ್ಮ ನಾನ್ ಇಬ್ರೇನೆ. ಇಬ್ರು? ನಮ್ಮ ಮಾವದೇವ್ರ ಅವ್ರೆ. ಅವರು ನಮ್ಮೂರ್ಗೆ ಕೊಟ್ಕೊಳ್ತೀನಿ ಅಂದ್ಬಿಟ್ಟು ಮಾವದೇವ್ರವ್ರಿಗೆ, ಅದೇ ನಮ್ಮ ಅಮ್ಮ ಇಲ್ವಾ, ಅವ್ರ ತಮ್ಮನಿಗೆ ನನ್ನ ಮದ್ವೆ ಮಾಡ್ಕೊಟ್ಟಿರೋದು. ನನ್ಗೆ 18 ವರ್ಷಕ್ಕೆ ಮದ್ವೆ ಮಾಡಿದ್ರು. ಸೆಕೆಂಡ್ PU ಓದ್ತಿದೆ. ಎಕ್ಸಾಮ್ ನಗರಕ್ಕಿಂತ ಮುಂಚೆನೆ ಮದ್ವೆ ಮಾಡಿದ್ರು. ಸೆಕೆಂಡ್ PU ಫೇಲ್ ಆಯ್ತು. ಇಲ್ಲಿ ಅತ್ತೆ ಘಾಟಿ, ನಮ್ಮ ಮನೆಯವ್ರ ಸಾಕ್ತು. ಇವಾಗ ಅತ್ತೆ ಮನೇಲಿ ಬಾಳ್ತಾಳ ಅನ್ನೋ ರೀತಿ ಇತ್ತು ಸಿಚುವೇಶನ್. ಬಂದಾಗ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಒಂದ್ ನೀರು ಕಳಿಸ್ತಿರ್ಲಿಲ್ಲ, ಒಂದ್ ಪಾತ್ರೆ ಬೆಳೆಸ್ತಿರ್ಲಿಲ್ಲ. ಒಂದ್ ಪಾಪು ಆಯ್ತು, ಹೆಣ್ ಪಾಪು ಆಯ್ತು. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅಪ್ಪನ ಮನೆ ಕಳಿಸ್ಲಿಲ್ಲ. ನಮ್ಮ ಅತ್ತೆ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು. ಆಮೇಲೆ ಇನ್ನೊಂದ್ ಪಾಪು ಆಯ್ತು, ಆಗ್ಲೂ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಮಾಮೂಲಿ ಅತ್ತೆ ಅಂದ್ರೆ ಘಾಟಿ ಅವರು ತುಂಬಾ. ಅವ್ರಿಗೂ ನಮ್ಗೂ ಅಡ್ಜಸ್ಟ್ ಆಯ್ತು. ತುಂಬಾ ಚೆನ್ನಾಗಿದೀವಿ. ಅಂಗಡಿ ಇಟ್ಕೊಂಡಿದೀನಿ, ಟೈಲರಿಂಗ್ ಮಾಡ್ತೀನಿ. ಗಂಡ ಚೆನ್ನಾಗಿದ್ದಾರೆ ನಿಮ್ ಜೊತೆ? ತುಂಬಾ ಚೆನ್ನಾಗಿದ್ದಾರೆ. ಒಳ್ಳೇದು. ಆದ್ರೆ ಅವ್ರಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ನಾನ್ ಏನ್ ಹೇಳಿದ್ರು ಕೇಳ್ತಾರೆ, ಬೇರೆಯವ್ರ ಏನ್ ಹೇಳಿದ್ರು ಕೇಳ್ತಾರೆ. ಒಂಥರ ಅವ್ರ ಮನ್ಸು ಮಗುವಿನ ರೀತಿ. ಅಂದ್ರೆ ಬೇರೆಯವ್ರ ಮಾತು ಜಾಸ್ತಿ ಕೇಳ್ತಾರೆ. ಹೆಂಡತಿ ಮೇಲೆ ತುಂಬಾ ಪ್ರೀತಿ. ಲೈಫ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದೀನಿ. ಎರಡನ್ನೂ ಸಮಾನಾಗಿ ತೋರಿಸ್ತಿದೀನಿ. ಬ್ಯೂಟಿಫುಲ್. ನಮ್ಮ ಅತ್ತೆ ಅಂದ್ರೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಬೈಯೋದು. ಈಗ ಸಾಂಬಾರಿಗೆ ನೀರ್ ಬಿಡಕ್ ಬರತ್ತಿಲ್ಲ. 10 ವರ್ಷ ಆಯ್ತು ಮದ್ವೆ ಆಗಿ. ಎಲ್ಲಿಗೆ ನೀರು ಬಿಡಕ್ ಬರಲ್ಲ? ಆ ಸಾಂಬಾರಿಗೆ ಅಡಿಗೆ ಮಾಡಕ್ಕೆ. ಏನು ಬಿಂಗೆ ಬಿಡ್ತೀರಾ? ಇಲ್ಲ, ಸ್ವಲ್ಪ ಬಿಟ್ರೆ ಕಡಿಮೆ ಬಿಡ್ತೀರಾ, ಜಾಸ್ತಿ ಬಿಟ್ರೆ ಜಾಸ್ತಿ ಬಿಡ್ತೀರಾ? ಒಂದು ಸಾಂಬಾರ್ ಬಿಟ್ಬಿಟ್ಟು ಪಕ್ಕದಾಗ ಒಂದ್ ಚಮ್ ನೀರ್ ಇಟ್ಬಿಡು, ಎಷ್ಟು ಬೇಕು ನೀನೇ ಬಿಟ್ಕೋ. ಅಲ್ಲ, ಬಿಡೋದ್ ಕಲಿಬೇಕು ತಾನೆ ನೀನು. ಆಯ್ತು, ಮತ್ತಿನ್ನೇನ್ ಕಂಪ್ಲೇಂಟ್ ಹೇಳ್ತಾರೆ? ಅಂದ್ರೆ ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರೆ. ಈಗ್ಲೂ ಒಂದ್ ಜೊತೆ ಬಟ್ಟೆ ಒಗ್ಸಲ್ಲ ನನ್ನ ಹತ್ರ. ಬಟ್ಟೆ ಒಂದ್ ಕೆಲ್ಸ ಬಿಟ್ಟು ಬಾಕಿ ಕೆಲ್ಸ ಎಲ್ಲ ಮಾಡ್ತೀನಿ. ಬಟ್ಟೆ ಒಗೆಯಲ್ವಾ? ಇಲ್ಲ. ಯಾರು ಒಗಿತಾರೆ? ನಮ್ಮ ಅತ್ತೆನೇ ಒಗಿತಾರೆ. ಬಟ್ಟೆ ಒಗೆಯಕ್ ಬರುತ್ತಾ ಓಲಿ? ಬರುತ್ತೆ, ಆದ್ರೆ
ನಂಗೆ ಆಕ್ಚುಲಿ ಸಿಸೇರಿಯನ್ ಆಗಿರೋದು. ಓಕೆ. ನಾನ್ ತುಂಬಾ ಕುಳ್ಳಿ ಇದ್ದೀನಿ. ತುಂಬಾ ಚಿಕ್ಕ ಇದ್ದೀನಿ ಅಂದ್ರೆ ಕುಳ್ಳಿ ಅಂತಾರಲ್ಲ. ಓಕೆ ಓಕೆ, ಕುಳ್ಳಿ ಮತ್ತೆ ತೆಳು ಕೂಡ. ಹ್ಮ್. ಓಕೆ, ಸಣ್ಣ ಇದ್ದೀರಾ ಅಂತ. ಸಣ್ಣ, ಮೊದ್ಲು ಸಣ್ಣ ಇದೆ, ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ. ಅಯ್ಯೋ, ಅಂದ್ರೆ ಬಟ್ಟೆ ಒಗಿಲಿ ಅಂತ. ಆತರ ಏನಿಲ್ಲ, ಅಮ್ಮ ಇರೋಗಂಟ ನಾನೇ ಮಾಡ್ತೀನಿ. ಈಗ ಅಮ್ಮ ಅತ್ತೆ ಕೆಳಗಡೆ ಬಿದ್ದಾಗ ನೀನೇ ಒಗಿಬೇಕಲ್ಲವಾ? ಹೌದು. ಹಾಗಾಗಿ ನೀನ್ ಈಗ್ಲೇ ಕಲ್ತ್ಬಿಡು. ಕಲ್ತಿದ್ದೀನಿ ಅಣ್ಣ, ಎಲ್ಲಾ ಕೆಲ್ಸನೂ ಮಾಡ್ತೀನಿ. ನಿಮ್ ಕಾರ್ಯಕ್ರಮ ತುಂಬಾ ತುಂಬಾ ನೋಡ್ತೀನಿ ನಾನು. ಹೇಳ್ತೀನಿ ಹಾಕೊಂಡು ನಿಮ್ ಜೊತೆ ಮಾತಾಡ್ತಿರೋದು ಪುಣ್ಯ ಅನಿಸುತ್ತೆ. ಅಷ್ಟು ಖುಷಿ ಆಗ್ತಿದೆ. ಬಹಳ ಖುಷಿ ಆಯ್ತು ಪಾಪ. ಅಂದ್ರೆ ಈಗ ಅಮ್ಮನ ಮನೇಲಿ ಇದ್ದೀರಾ? ಇಲ್ಲ, ಅತ್ತೆ ಮನೇಲಿ ಇದ್ದೀನಿ. ಮತ್ತೆ ಅಮ್ಮ ಇಲ್ಲ, ನಾನೇ ಫೋನ್ ಮಾಡಿದೆ ಅಂದ್ರಿ. ಅಂದ್ರೆ ನಾನು ಯಾವತ್ತೂ ಅತ್ತೆ ಅಂತ ಕರೆಯೋದಿಲ್ಲ, ಅವ್ವ ಅಂತಾನೆ ಕರೆಯೋದು. ನಿನಗ್ ಗೊತ್ತಾಗೋದಿಲ್ಲ ಅಂತ ಅತ್ತೆ ಅಂದೆ ಅಷ್ಟೇ. ಅತ್ತೇನ ಅವ್ವ ಅಂತ ಕರೆಯೋದಾ? ಅತ್ತೆನ ಅವ್ವ ಅಂತ ಕರೆಯೋದು. ಅದ್ಭುತ. ಅವರು ನಿಮ್ಮನ್ನ ಹಾಗೆ ಚೆನ್ನಾಗಿ ನೋಡ್ತಾರೆ. ಎಷ್ಟು ಹೊತ್ತಾದ್ರೂ ನನ್ನ ಹೆಸರು ಕರಿತಾನೆ ಇರ್ತಾರೆ. 5 ನಿಮಿಷ ಮರೆಯಕ್ಕಾಗಲ್ಲ, ಕೂಗ್ತಾನೆ ಇರ್ತಾರೆ. ಸೂಪರ್. ಇದ್ ನಾನು ಅಪ್ಪನ ಮನೆಗೆ ಹೋಗೋದೇ ಇಲ್ಲ. ಬದುಕಲ್ಲಿ ಇದ್ದಿದ್ದೆ, ಬಟ್ ಗಂಡ, ಹೆಂಡತಿ, ಅತ್ತೆ ಈ ಒಳಗಡೆ ಒಂಚೂರು ಸಂಬಂಧಗಳು ಚೆನ್ನಾಗಿದ್ರೆ ಹೊರಗಡೆ ಏನ್ ಬಂದ್ರು ಎದುರಿಸಬಹುದು. ಅದಕ್ಕೆ ನಿಮ್ಮಲ್ಲಿ ಒಗ್ಗಟ್ಟಿದ್ರೆ ಏನ್ 100 ಬಂದ್ರು ಎದುರಿಸಬಹುದು. ನೈಸ್. ನೋಡಿ, ಕಾರ್ಯಕ್ರಮದಲ್ಲಿ ಎಲ್ಲೋ ಅಪರೂಪ ನಾನು ಹಿಂಗೆ ಒಗ್ಗಟ್ಟು ಕೇಳೋದು. ಚೆನ್ನಾಗಿದೆ ಸರ್ ಅಂತ ಹೇಳೋದು. ಒಂದು ಅಂಗಡಿ ಇಟ್ಕೊಂಡಿದ್ದೀರಾ, ಗಂಡ ಸ್ವಲ್ಪ ಒಂಚೂರು ಅಷ್ಟೇನು ತಿಳುವಳಿಕೆ ಇಲ್ಲದೆ ಹೋದ್ರು ನೀವೇ ಮುಂದೆ ನಿಂತು ನೋಡ್ತೀರಾ, ಎಲ್ಲ ನಿಭಾಯಿಸ್ತೀರಾ. ಗ್ರೇಟ್. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಅತ್ತೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ನಮ್ಗೆ 2 ಹೆಣ್ಮಕ್ಳು. ಮತ್ತೆ ನಮ್ಮ ಅತ್ತೆ ಯಾವತ್ತೂ ಹೆಣ್ಣಾಯ್ತು ಅಂತ ಒಂದಿನ ದೂಸಿಲ್ಲ. ನನ್ಗಿಂತ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಮಕ್ಳನ್ನ, 2 ಹೆಣ್ಮಕ್ಳುನು. ಈಗ ಅವರ ಜೊತೆ ಕರ್ಕೊಂಡ್ ಹೋಗಿದಾರೆ ಹೊರಗಡೆ. ನನ್ ಮಗ್ಳಿಗೆ ನಿಮ್ ಕಾರ್ಯಕ್ರಮ ತೋರಿಸ್ತಾ ಇರ್ತೀನಿ, ಕೇಳಿಸ್ತಾ ಇರ್ತೀನಿ. ಕೇಳ್ತಿರ್ತಾಳ ಅವಳುನು. ನಿಮ್ ಸಾಂಗ್ ಎಲ್ಲ ತೋರಿಸ್ತಾ ಇರ್ತೀನಿ, ಹೇಳ್ತಾಳೆ. ಅಯ್ಯೋ, ದುರಂತ ಬೇರೆ ತೋರಿಸ್ತೀರಾ, ಸಾಂಗ್ ಬೇರೆ ತೋರಿಸ್ತೀರಾ. ನೋಡಿ ಎಲ್ಲಿ ಒಂದ್ ಸಾಂಗ್ ಹೇಳಿ ನೋಡೋಣ. ಈಗ ನಂಗ್ ವೈದಲ್ಲಿ ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಹೇಳೋದಲ್ಲ, ಸಾಂಗ್ ಹೇಳಿ ಅಂತ. ಯಾವ್ದಾದ್ರು ಒಂದ್ 2 ಲೈನ್ ಆದ್ರೂ ಪರವಾಗಿಲ್ಲ. ಇನ್ನೆಷ್ಟು ಬೇಕೆನ್ನ ಕೃಷ್ಣ, ಇನ್ನಷ್ಟು ಬೇಕ ರಾಮ ಹೊಂಟೋ ಕೃಷ್ಣ, ತಪ್ಪೇ ಇಲ್ಲ. ಕೃಷ್ಣಂಗ್ ಬೇಜಾರ ಆಗ್ಬಾರ್ದು ಅಂತ ರಾಮನ್ ಸ್ವಲ್ಪ ಕೆಳಗಡೆ ಇಳಿಸಿ ಕೃಷ್ಣ. ರಾಮ ಹೃದಯಕ್ಕೆ ಇನ್ನಷ್ಟು ಬೇಕೆನ್ನ ರಾಮ. ಆ ಸಾಂಗ ನನ್ ಮಗಳು ತುಂಬಾ ಚೆನ್ನಾಗಿ ಆಡ್ತಾಳೆ. ಓಕೆ, ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯೋ ಎಲ್ಲಿದೆಯೋ ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯೋ ಎಲ್ಲಿದೆಯೋ ರಾಮ, ರಾಮ 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 ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನಷ್ಟು ನೆಮ್ಮದಿ ಬೇಕಪ್ಪ, ಅದು ಎಲ್ಲಿದೆಯೋ ಅಂತ ಕೇಳ್ತಾ ಇರೋದು ಭಕ್ತ. ನಿನ್ನಷ್ಟು ನೆಮ್ಮದಿ ಬೇಕು, ಎಲ್ಲಿದೆಯಪ್ಪ ಅಂತ. ಆಯ್ತು, ಬಹಳ ಸಂತೋಷ. ನೋಡಿ, ಎಲ್ಲ ಪಾಸಿಟಿವ್ ಆಗಿ ನಾನು ಚೆನ್ನಾಗಿದ್ದೀನಿ ಸರ್, ನಮ್ಮ ಅತ್ತೆ ಚೆನ್ನಾಗಿದ್ದಾರೆ ಸರ್, ಗಂಡ ಚೆನ್ನಾಗಿದ್ದಾರೆ ಸರ್, ಅಷ್ಟ ಜೀವನ ಚೆನ್ನಾಗಿ ನಡೀತಾ ಇದೆ ಸರ್, ಎಷ್ಟು ಚೆನ್ನಾಗಿ ಎಲ್ಲ ಒಳ್ಳೆ ಪಾಸಿಟಿವ್ ಆಗಿ ಹೇಗೆ ಇರಲಿ. ಬರ್ತವೆ ಕಷ್ಟಗಳು, ಬರಲ್ಲ ಅಂತ ಇಲ್ಲ. ಬಟ್ ಅತ್ತೆ ಜೊತೆ, ಗಂಡನ ಜೊತೆ, ಮಕ್ಳ ಜೊತೆ ಎಲ್ಲ ಸಂಬಂಧಗಳು ಗಟ್ಟಿಯಾಗಿದ್ರೆ ಏನ್ ಬೇಕಾದ್ರೂ ಎದುರಿಸ್ಬೋದು. ಬಟ್ ಯಾವಾಗ ನಾವು ಒಂಟಿ ಆಗ್ಬಿಡ್ತೀವಿ, ಚಿಕ್ಕ ಇರುವೆ ಕೂಡ ನಮಗೆ ಬೆಟ್ಟದ ತರ ಕಾಣೋಕ್ ಶುರು ಆಗ್ಬಿಡ್ತವೆ. ಹಾಗಾಗಿ ಸಂಬಂಧಗಳನ್ನ ಚೆನ್ನಾಗಿಟ್ಕೊಳ್ಳೋದು ಬಹಳ ಮುಖ್ಯ. ಒಳ್ಳೇದಾಗಲ್ವ? ಬಹಳ ಸಂತೋಷ. ಕರೆ ಮಾಡಿ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು. ಖುಷಿ ಆಯ್ತು. ಮಕ್ಳು ಚೆನ್ನಾಗಿರ್ತಾವಲ್ವಾ? ನಿಂತರನೇ ನಗ್ನಗ್ತಾ ಚೆನ್ನಾಗಿರ್ತಾರೆ. ಡೋಂಟ್ ವರಿ. ಸಾಧ್ಯವಾದ್ರೆ
ಬೆಂಗಳೂರಿಗೆ ಬಂದಾಗ ಒಮ್ಮೆ ಆಶ್ರಮಕ್ಕೆ ಬಾ. ಸರಿ ಅಣ್ಣ, ಬರ್ತೀನಿ. ನಿನಗೆ ನಿನ್ನ ವ್ಯಾಪಾರಕ್ಕೆ ಎಲ್ಲದಕ್ಕೂ ಒಳ್ಳೇದಾಗ್ಲಿ. ನಿನ್ನ ಮಕ್ಕಳು ಬಂಗಾರದಂಗೆ ಬದುಕುತ್ತಾರೆ. ಡೋಂಟ್ ವರಿ. ಥ್ಯಾಂಕ್ ಯು ಅಣ್ಣ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಅತ್ತೆ ಚೆನ್ನಾಗಿ ನೋಡ್ಕೊ. ಇಲ್ಲ ಅಣ್ಣ, ನಮ್ಮ ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ಅವ್ರು ಇರೋದಂತ ಅಣ್ಣ, ಅವ್ರಿಗೆ ಒಟ್ಟಾರೆ ಸಂಜೆ ನಮ್ ಮದ್ವೆ ಆಗಿ ಬಂದಿದ್ದಾನು ಮುದ್ದೆನೆ ಮಾಡಿಕೋದ್ ನಾನು. ನಿನಗೆ ನಮ್ಮನೆ ನಾಷ್ಟ ಗೀಷ್ಟ ಏನು ಮಾಡೋದಿಲ್ಲ. ಸೂಪರ್. ಒಟ್ಟಾರೆ ಸಂಜೆ ನಮ್ಮ ಅಮ್ಮ ಒಟ್ಟಾರೆ ಒಂದ್ ಮುದ್ದೆ, ಸಂಜೆ ಒಂದ್ ಮುದ್ದೆ ಊಟ ಮಾಡ್ತಾರೆ. ಆರೋಗ್ಯವಾಗಿದ್ದಾರೆ, ಚೆನ್ನಾಗಿ ನೋಡ್ಕೊತೀನಿ ಅದ್ರಲ್ಲಿ ಮಾತ್ರ. ಅದಕ್ಕೆ ಮಕ್ಕಳು ಎಷ್ಟು ಜನ ಅಂದ್ರೆ 4 ಜನ, ಗಂಡ ಅತ್ತೆ. ಅಣ್ಣ ಇನ್ನೊಂದ್ ಹೇಳ್ಕೋಬೇಕು ಅಂತ, ಬೆಳಿಗ್ಗೆ ಹೊತ್ತು ನಮ್ಮ ಅಮ್ಮ ಏನಾದ್ರು ಓದ್ಬಿಡ್ತಾರೆ, ಅದ್ ಮಾಡಿಲ್ಲ ಇದ್ ಮಾಡಿಲ್ಲ, ಸಾರ್ ಮಾಡಕ್ ಬರಕಿಲ್ಲ, ಹಂಗ್ ಮಾಡಕಿಲ್ಲ ಅಂತ ತುಂಬಾ ಬೈತಾರೆ. ಮತ್ತೆ ಮತ್ತೆ ನನ್ಗೆ 2-3 ಹೊಡೆದು ಬಿಟ್ಟಿದ್ದಾರೆ. ಹೊಡೆಯೋದು ಅಂತಂದ್ರೆ ಯಾವತ್ತೂ ಮಿಸ್ ಆಗೋದಿಲ್ಲ. ಇಲ್ಲಾರು ಬೈಬೇಕು, ಇಲ್ಲಾರು ಹೊಡಿಬೇಕು ಅಮ್ಮ. ಆಯ್ತು, ಈಗ ಏನಂದ್ಕೊಳ್ ಗೊತ್ತಲ್ಲವಾ, ಅದಕ್ಕೇನ್ ಮಾಡ್ತೀನಿ ಅಂದ್ರೆ ಅಮ್ಮ ಮನೆ ಕಳುತ್ತಲ್ಲ, ಆಗ ಅಮ್ಮನ ಹತ್ರ ಕಾಲ್ ಒತ್ತುತ್ತೀನಿ. ನಮ್ ದಿನಾನು ಅವ್ರ ರಸ್ತೆ ಒತ್ಬಿಟ್ಟೆ ಮನೆಗ್ ಕೊಡೋದು. ಅಣ್ಣ ಎಷ್ಟ್ ಖುಷಿ ಆಗ್ತದೆ ಅಂದ್ರೆ, ಅದು ಅವ್ರ ಅವತ್ತಲ್ಲಿ ಬರ್ಬಿಡ್ತಾರೆ, ನಾನು ಮರ್ತ್ ಬಿಡ್ತೀನಿ. ತಿರ್ಗಾ ಬೆಳಗಿಟ್ಟು ಬೆಳಗ್ಗೆ ಅಂದ್ರೆ ಅವರೇ ಒತ್ತು ಅಂತ ಹೇಳ್ತಾರ? ಇಲ್ಲ ಅಣ್ಣ, ನಾನೇ ಒತ್ತುತ್ತೀನಿ. ನೀವೇ ಒತ್ತುತ್ತೀರಾ? ಅಮ್ಮನ ಕಾಲ ನಾನೇ ಒತ್ತುತ್ತೀನಿ. ಮತ್ತೆ ಈಗ ಹಬ್ಬ ಹುಣ್ಣಿಮೆಗಳು ಬರುತ್ತಲ್ವಾ, ಪೂಜೆ ಗೀಜೆ ಎಲ್ಲ ಮಾಡ್ತಾರಲ್ವಾ, ಯುಗಾದಿ ಹಬ್ಬದಲ್ಲಿ ಮಾಮೂಲಿ ಎಡೆ ಗಿಡ ಇಕ್ಕಾದ್ಮೇಲೆ ಕಾಲಕ್ ಸಣ್ಣ ಮಾಡ್ಕೊಳ್ಳೋದು, ನಮ್ಮ ಮನೆಯವ್ರ ಕಾಲಕ್ ಸಣ್ಣ ಮಾಡ್ಕೊಳ್ಳೋದು. ಮತ್ತೆ ನಮ್ಮ ಅತ್ತೆ ನನ್ನ ಅಪ್ಪನ ಮನೆಗ್ ಜಾಸ್ತಿ ಹೋಗೋದಿಲ್ಲ, ಇಲ್ಲಿ ಅಂಗಡಿ ಐತೆ, ಎಮ್ಮೆ ಕರಿಯುತ್ತೆ, ಹಾಲು ಕರಿತೀವಿ, ಬೆಣ್ಣೆ ಮಾಡ್ತೀವಿ. ಎಮ್ಮೆ ಕರಿಯುತ್ತೆ ಅಂದ್ರೆ? ಎಮ್ಮೆ ಅಂದ್ರೆ ಎಮ್ಮೆ ಹಾಲು ನೀವು ಕರಿತೀರಲ್ವಾ? ಎಮ್ಮೆ ಹಾಲು ನಾನ್ ಕರಿತೀನಿ. ಮತ್ತೆ ಎಮ್ಮೆನೆ ಕರ್ಕೊಡುತ್ತೆ ಅನ್ನೋ. ಇಲ್ಲ, ಎಮ್ಮೆ ಹಾಲು ಕರಿತೀನಿ. ಅದ್ರಲ್ಲಿ ಬೆಣ್ಣೆ ಹಾಲು ಕಾಯಿಸ್ತೀವಿ, ಹಾಲ ಟೀ ಮಾಡಕ್ತೀನಿ, ಅದ ಮೊಸರು ಮಾಡಿ ಬೆಣ್ಣೆ ಮಾಡ್ತೀವಿ. ಎಲ್ಲಾನು ನಾನೇ ಮಾಡ್ತೀನಿ. ಮನೇಲಿ ಹಾಲು ತುಪ್ಪ ಆಗುತ್ತೆ? ಹಾಲು ತುಪ್ಪ ಆಗುತ್ತೆ, ಬೇರೆಯವ್ರಿಗೂ ಮಾಡ್ತೀವಿ. ಒಳ್ಳೇದವ. ಆಯ್ತು, ಅತ್ತೆ ವಿಚಾರ ಏನೇ ಆಗ್ಲಿ, ಅವರು ಆಗಿನಿಂದ ನೀನಿರೋ ಮನೆ ಅವ್ರ ಕಾಲಕ್ಕೆ ಅದು ಹಂಗೆ ಇರ್ಲಿಲ್ಲ. ಅಲ್ಲಿ ಗುಡಿಸ್ಲೋ ಬೇರೆ ಏನೋ ಇತ್ತೇನೋ ಪಾಪ ಅಂದ್ರೆ ಹಂಗ ನಡೆಸ್ಕೊಂಡು ಬಂದಿದ್ದಾರಲ್ವಾ, ಅದನ್ನ ಎಲ್ಲಿ ಇವ್ರು ಇದು ಮಾಡ್ಬಿಡ್ತಾರೋ ಅನ್ನೋ ಒಂದು ಭಯ. ಈಗ ನಿನಗೆ ನಿನ್ ಸೊಸೆ ಬಂದಾಗ ನಮ್ಮ ಅತ್ತೆ ನನ್ಗೆ ಹಂಗೆಲ್ಲ ಹೇಳ್ತಿದ್ಲು, ನಾವು ಹಂಗೆಲ್ಲ ಮಾಡ್ತಿದ್ದೋ. ಈಗ ನಿನ್ನ ಕಾಲಕ್ಕೆ ಫ್ರಿಡ್ಜು ಟಿವಿ ಎಲ್ಲ ಇರ್ಬೋದು, ಬಟ್ ಅವ್ರ ಕಾಲಕ್ಕೆ ಅದು ಇರಲಿಲ್ಲ. ಅವರು 0 ಕಟ್ಕೊಂಡು ಬಂದಿರೋರಲ್ವಾ. ಅದೇ ಆದ್ರೂ ಅಷ್ಟೇ, ನೀನ್ ಎತ್ತಿರೋ ಮಗು ಯಾರಾದ್ರೂ ಬೇರೆಯವ್ರು ಎತ್ಕೊಂಡು ಮೇಲಕ್ಕೂ ಕೆಳಕ್ಕೂ ಆಡಿಸ್ಬೇಕಾದ್ರೆ ಎಲ್ಲಿ ಬೀಳಿಸ್ಬಿಡ್ತಾರೋ ಅನ್ನೋ ಭಯ ಇರುತ್ತಲ್ವಾ. ಹಂಗೆ ಅವ್ರೊಂದು ಸಂಸಾರ ಬುಡದಿಂದ ಕಟ್ಕೊಂಡು ಬಂದಿದ್ದಾರೆ. ಎಲ್ಲಿ ನಿಮಗೆ ಗೊತ್ತಿಲ್ಲದೆ ಕೆಳಗೆ ಬೀಳಿಸ್ಬಿಡ್ತಿರೋ ಅನ್ನೋ ಇದರಲ್ಲಿ ಅವ್ರ ಬಾಯಿಂದ ಮಾತುಗಳು ಬಂದ್ಬಿಡ್ಬೋದು. ನೀವು ಹಾಗೆ ನೋಡ್ಬೇಕು. ಹೇಗೆ ಅಯ್ಯೋ ಪಾಪ ಅವ್ರಂಗೆ ಕಟ್ಕೊಂಡು ಬಂದಿದ್ದಾರೆ, ಎಲ್ಲಿ ನಮ್ಮ ತಪ್ಪಿನಿಂದ ಏನೋ ಒಂದು ಆಗುತ್ತೆ ಅಂತ ಹಂಗಂತಾರೆ ಹೊರತು ಅದು ಬೇರೆ ಉದ್ದೇಶ ಅಂತಲ್ಲ. ಈಗ ನಿಮ್ಮ ಮಗುವಿನ ಉದಾಹರಣೆ ನಾನು ಅದಕ್ಕೆ ಕೊಟ್ಟೆ. ಇನ್ನು 3 ವರ್ಷದ ಮಗುವಿನ ಮೇಲೆ ಯಾರೋ ಎತ್ಕೊಂಡು ಮೇಲ್ಕು ಕೆಳಕು ಹಿಂಗೆ ಎಸಿತಾರೆ ಹತ್ಕೋತಾರೆ ಅಂದಾಗ ತಾಯಿಯಾಗಿ ನಿನಗೆ ಭಯ ಆಗುತ್ತೋ ಇಲ್ವೋ? ಹಂಗೆ ಅವ್ರಿಗೆ ಆ ಮನೆಯ ಸಂಸಾರ, ಅವ್ರಿಗೊಂದು ಮಗು ಅದು. ನೀವು ಎತ್ತಿ ಕೆಳಗೆ ಹಾಕ್ಬೇಕು, ಅವ್ರಿಗೆ ಎಲ್ಲ ಬಾಯಿಗೆ ಬಂದಂಗೆ ಆಯ್ತಿರ್ತವೆ. ಹೊಡ್ಕತಾ ಇರ್ತದೆ, ಎಲ್ಲಿ ಬೀಳಿಸ್ಬಿಡ್ತಾರೋ, ಎಲ್ಲ ಹಾಳು ಮಾಡ್ಬಿಡ್ತಾರೋ ಅಂತ. ಸ್ವಲ್ಪ ತಿಳುವಳಿಕೆ ಇಲ್ಲ, ಸೊಸೆಗಾದ್ರೂ ಬುದ್ಧಿ ಕಲ್ಸಿ ಹೋಗ್ಬೇಕು ನಾನು ಅನ್ನೋ ಜವಾಬ್ದಾರಿ ಅವ್ರಿಗಿರುತ್ತೆ. ಎಷ್ಟ್ ಚೆನ್ನಾಗಿ ಹೇಳ್ತೀರಣ್ಣ. ಹಂಗೆ ನನ್ ಮಗ ಹೊಸ ತಿಳುವಳಿಕೆ ಕಡಿಮೆ, ಸೊಸೆಗೆ ಕೊಡೋಣ. ಖಂಡಿತ. ಅದಕ್ಕೆ ನೋಡು, ನಮಗೂ ನಿಮಗೂ ಯಾಕೆ ಕನೆಕ್ಟ್ ಮಾಡಿದ್ದಾನೆ ಕೃಷ್ಣ ಅಂದ್ರೆ, ನಿಮ್ಗೆ ಅರ್ಥ ಆಗುತ್ತೆ, ನಿಮ್ಮದ್ದು ಕೂಡ ನಮ್ಗೆ ಅರ್ಥ ಆಗುತ್ತೆ. ಅದು ಭಗವಂತನ ಇಚ್ಛೆ. ಬಹಳ ಖುಷಿ ಆಯ್ತು ಬಾ, ನಿನ್ನ ಸಂಸಾರ ಹೀಗೆ ನಗನಗ್ತಾ ಮುಂದಿನ ಪೀಳಿಗೆಯೂ ನಗನಗ್ತಾ ಇರಲಿ, ನಿನ್ನ ವಂಶ ಬೆಳಗಲಿ. ನಾನು ಅಷ್ಟು ಮಾತ್ರ ಕೇಳ್ಕೊಳ್ತಾ, ನಿನ್ನ ಮಕ್ಕಳು ನಿನ್ನ ಬದುಕಲ್ಲಿ ನಕ್ಷತ್ರಗಳಾಗಿ ಮೆನುಗುತ್ತಾರೆ. ಭಯ ಬೇಡ,
ಹೆಣ್ಮಕ್ಳು ಆದ್ರು ಅಂತ ಒಂದ್ಸತಿನೂ ಬೇಜಾರ್ ಮಾಡ್ಕೊಳಿಕ್ಕಿಲ್ಲ, ಅವನೇ ಮನ ಬೆಳ್ಕೊ. ಅದೆಲ್ಲ ವಿಷಯ ಅಲ್ವೇ ಅಲ್ಲವ, ಅದನ್ನ ಬಿಟ್ಬಿಡವ. ಹೆಣ್ಮಕ್ಳು ಗಂಡು ಮಕ್ಳು ಅಂತಿಮವಾಗಿ ಈಗ ಗಂಡು ಮಕ್ಳೆಲ್ಲ ತಲೆ ತಗ್ಸೋ ತರ ಮಾಡ್ತಿದ್ದಾರಲ್ಲ, ಮತ್ತೆ ಅದಕ್ಕೇನು ಹೇಳ್ತೀಯ? ಹೌದಮ್ಮ, ನಾನು ಕಾರ್ಯಕ್ರಮದಲ್ಲಿ ಕೇಳ್ತಿರ್ತೀನಲ್ಲ, ನಾನೇ ಪುಣ್ಯವಂತಲು ಹೆಣ್ಮಕ್ಳು ತಿರೋಳು ಅನ್ಕೊಳ್ತೀನಿ ನಾನು. ಹೆಣ್ಣಿಗೆ ಸರಿಯಾದ ಶಿಕ್ಷಣ ಕೊಟ್ಟು ಸಂಸ್ಕಾರ ಕೊಟ್ಟು ಗಂಡು ಮಕ್ಳಿಗಿಂತ 100 ಪಟ್ಟು ನೋಡ್ಕೊಳ್ತಾರೆ. ಹೌದು ಅಣ್ಣ. ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಗಂಡು ಹೆಣ್ಣು ನೋಡ್ಲಿಕ್ಕೆ ಬಂದಾಗ್ಲೇ ಆ ಹೆಣ್ಣೆ ಹೇಳ್ತಾವಳೆ, ನನ್ನ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳೋದಾದ್ರೆ ನಾನು ಮದುವೆ ಆಗ್ತೀನಿ ಅಂತ. ಹೌದು. ಅದು ಈ ಹೆಣ್ಣಿಗೆ ಆ ಶಕ್ತಿ ಇದೆ, ಅವಳು ಗಂಡನ ಮನೆಯನ್ನು ಬೆಳಗಬಲ್ಲಳು, ತಂದೆ ಮನೆಯನ್ನು ಬೆಳಗಬಲ್ಲಳು. ಹೌದು. ಅದೇ ಒಬ್ಬ ಅಳಿಯ ಹಂಗಲ್ಲ, ಅವನು ಹೆಂಡತಿ ಕರ್ಕೊಂಡಾಗ ಅವ್ರ ಮನೇಲಿ ಮಾಡಿಕೊಂಡ್ರೆ ಹೆಂಡತಿ ತಂದೆ ತಾಯಿ ಸಾತ್ರ ಬದುಕಿದ್ರೆ ನೋಡಲ್ಲ. ಹೌದು ಅಣ್ಣ. ಅಲ್ವಾ? ಹಾಗಾಗಿ ಈ ಹೆಣ್ಣಿಗೆ ಸರಿಯಾದ ಶಿಕ್ಷಣ, ಸರಿಯಾದ ಸಂಸ್ಕಾರ ಕೊಟ್ಟುಬಿಟ್ರೆ ನಿನ್ನನ್ನಲ್ಲ, ನಿನ್ನ ಅಪ್ಪ ಅಮ್ಮನ್ನು ಅಂದ್ರೆ ನಿನ್ನ ಮಕ್ಕಳ ಅಜ್ಜಿ ತಾತನೂ ಅವ್ರು ನೋಡ್ಕೊಳ್ತಾರೆ. ಹೌದು ಅಣ್ಣ. ಆ ಶಕ್ತಿ ಇರುತ್ತೆ. ಅದಕ್ಕೆ ಒಬ್ಬ ತಾಯಿ 10 ಮಕ್ಕಳನ್ನ ನೋಡ್ಕೊಳ್ತಾಳೆ, ಅದಕ್ಕೆ ಒಬ್ಬ ಮಗ 2 ತಂದೆ ತಾಯಿ ನೋಡ್ಕೊಳಕ್ ಒದ್ದಾಡ್ತಾನೆ. ಹೆಣ್ಣಿಗೆ ಆ ಶಕ್ತಿ ಇದೆ, ಅದಕ್ಕೆ ಅವಳಿಗೆ ಎಲ್ಲವನ್ನು ನಿಭಾಯಿಸೋ ಶಕ್ತಿಯನ್ನು ಭಗವಂತ ಕೊಟ್ಟಿರ್ತಾನೆ. ಇರ್ಲವ, ಒಳ್ಳೇದಾಗಲಿ, ಭಾಳ ಖುಷಿ ಆಯಿತು. ಮತ್ತೆ ನಾವು ಎಂದಾದರೂ ಮಾತಾಡೋಣ. ನಿನಗೆ, ನಿನ್ನ ಗಂಡನಿಗೆ, ಮಕ್ಕಳಿಗೆ, ಅತ್ತೆ ಎಲ್ಲರಿಗೂ ಭಗವಂತ ಆಯಸ್ಸು, ಆರೋಗ್ಯ, ನೆಮ್ಮದಿ ಕೊಟ್ಟು ನಿನ್ನ ಮನೆ ಬೆಳಗ್ತಾ ಇರಲಿ. ಶುಭವಾಗಲಿ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ ಮಾತು ಕೇಳಿ ನಂಗೆ ಎಷ್ಟು ಖುಷಿ ಆಯ್ತೈತೆ ಅಂದ್ರೆ ಪದಗಳೇ ಬರ್ತಿಲ್ಲ ನಮ್ಗೆ ಮಾತಾಡಕ್ಕೆ. ನೀನ್ ಚೆನ್ನಾಗಿರ್ಬೇಕು. ಒಳ್ಳೆ ಸಣ್ಣ ಮಗು ತರ ಐತೆ ನಿನ್ ಧ್ವನಿ. ನಾನೆಲ್ಲೋ ಬಹಳ ಚಿಕ್ಕ ಹುಡುಗಿ ಅಂದ್ಕೊಂಡ್ಬಿಟ್ಟಿದ್ದೆ. ನಾನೆಲ್ಲೋ ಅಮ್ಮ ಆಚೆಗೆ ಹೋದ್ರು ಅಂದಲ್ಲ, 7ನೇ ಕ್ಲಾಸು 6ನೇ ಕ್ಲಾಸ್ ಹುಡುಗಿ ಅವ್ರವ್ವ ಆಚೆಗೆ ಹೋದಾಗ ಫೋನ್ ಮಾಡ್ಬಿಟ್ಟತೆ ಅನ್ಕಂಡೆ. ಸರಿ ನಮ್ಮ ಆಯ್ತು. ಶುಭವಾಗಲಿ. ಸ್ನೇಹಿತರೆ ನೋಡಿ ಕತೆ ಹೆಂಗಿರುತ್ತೆ. ಖುಷಿ ಆಯಿತು. ಬಟ್ ಎನಿವೆ, ಇಂಥ ಪರಿಸ್ಥಿತಿಯಲ್ಲಿ ಸಮಾಜ ಇಷ್ಟೆಲ್ಲ ಏನೇನೋ ಹದಗೆಟ್ಟು ಹೋಗ್ತಾ ಇದೆ. ಅದರ ನಡುವೆ ನಾನು ಅತ್ತೆ ಜೊತೆ ಚೆನ್ನಾಗಿದ್ದೀನಿ, ಗಂಡನ ಜೊತೆ ಚೆನ್ನಾಗಿದ್ದೀನಿ ಎಂದಾಗ ನನಗಂತೂ ಭಾಳ ಖುಷಿ ಆಗುತ್ತಪ್ಪ. ಅತ್ತೆ ಅರ್ಥ ಮಾಡ್ಕೊಳ್ಳೋ ಸೊಸೆ, ಅತ್ತೆ ಏನಾದರೂ ಬೈದರೆ ಯಾಕೆ ಬೈದರು ಅಂತ ಅರ್ಥ ಮಾಡ್ಕೊಳ್ಬೇಕು. ಸೊಸೆ ಏನಾದರೂ ತಪ್ಪು ಮಾಡಿದ್ರೆ, ಅಯ್ಯೋ ನಾನು ಸೊಸೆಯಾಗಿದ್ದಾಗಿಂದ ತಪ್ಪು ಮಾಡಿದ್ದೆ ತಿಳಿಸಿ ಹೇಳಬೇಕು ಅನ್ನೋ ಅರ್ಥ ಮಾಡ್ಕೊಳ್ಳೋ ಅತ್ತೆ ಆಗಬೇಕು. ಇವೆರಡು ಕೂಡು ಬಂದಾಗ ಅದೊಂದು ಚಂದ. ಇಲ್ಲ ಅಂದರೆ ಗಂಡನ ಕತೆ ಬೇಡ, ಮಧ್ಯದಲ್ಲಿ ಸಿಕ್ಕಿದ ಅಡಿಕೆ ಥರ ಆಗ್ಬಿಡ್ತಾನೆ. ಗಂಡ ಸ್ವಲ್ಪ ತಿಳುವಳಿಕೆ ಇಲ್ಲ ಸರ್, ಆದರೆ ನಾನೆಲ್ಲ ನೋಡ್ಕೊಳ್ತಾ ಇದ್ದೀನಿ. ಆಕೆ ಮಾತಲ್ಲಿ ಗಂಡನನ್ನ ಮಗುವಿನ ರೀತಿ ಪೋಷಣೆ ಮಾಡುವ ಬುದ್ಧಿ, ಹಾಗಿರಬೇಕು. ಹಂಗೆ ಎಲ್ಲ ಮನೆಯಲ್ಲೂ ನೆಮ್ಮದಿ ನೆಲೆಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಿನಗೊಳ್ಳೇದಾಗ್ಲವ. ಶುಭವಾಗಲಿ.